ಬಸ್ ಸ್ಟ್ಯಾಂಡಲ್ಲಿ ಸೈಡಲ್ಲಿ ಕಸ ಹೇಗೆ ಬಿದ್ದಿರ್ತದೆ ಅದಕ್ಕಿಂತ ಜಾಸ್ತಿ ಉಂಟು ಇಲ್ಲೆಲ್ಲ ಕಸ ಹಾಕ್ತಿದ್ದಾರೆ, ಹಾಗೆ ನಾವು ಸ್ವಲ್ಪ ಕಸ ಇಕ್ಕೋ ಅಂತ ಬಂದದ್ದು. ಸಿಟಿ ಸೆಂಟರ್ ಅದು ಇದು ಬಾಟ್ಲಿ ಇಲ್ಲಿ ನೋಡ್ಬೋದು. ಈ ಒಂದು ಕಸದ ಬುಟ್ಟಿ ಅದನ್ನು ಕೂಡ ಕಂಪ್ಲೀಟ್ ತುಂಬಿಸಿದ್ದೇವೆ ಆಯಿತಾ. ಓಲ್ಡ್ ಮಂಕ್ ಪಾನ್ ಪರಾಗ್ ಮತ್ತು ಲೇಸು ಚಿಪ್ಸ್ ಅದೆಲ್ಲ ಇತ್ತು, ಇನ್ನೂ ಕೂಡ ಸಿಕ್ಕಾಪಟ್ಟೆ ಉಂಟು ಆಯಿತಾ. ಇದು ಪಾರ್ಕ ನೋಡ್ಬೋದು, ಆಚೆ ಕಡೆ ಅಂತೂ ರಾಶಿ ಕಸದ ರಾಶಿ ಇದೆ. ನಾನು ನಡೀತಿದ್ದೆ, ಕಾಲಿಗೆ ಬಂದು ಚುಚ್ಚಿ ಬಿತ್ತು ಫುಲ್ ವಿಮಲ್ ಲೇಸು. ಸೊ ನೋಡ್ಬೋದು ಇಲ್ಲಿ ಒಂದು ಕಸದ ಇದು ಫುಲ್ ತುಂಬಿ ಹಾಕಿದ್ದೇವೆ. ಯೋಸ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಾನಿರುವಂಥದ್ದು ಕುರುಂಜಿ ಗುಡ್ಡೆಯಲ್ಲಿ ನೋಡ್ಬೋದು. ಓಕೆ, ಸೊ ಇದು ನಮ್ಮ ಕುರುಂಜಿ ಗುಡ್ಡೆ ನಿಜವಾಗ್ಲೂ ಕಸದಲ್ಲಿ ತುಂಬಿ ಹೋಗಿದೆ. ಓಕೆ, ಆ್ಯಕ್ಚುಲಿ 2 days ಮುಂಚೆ ನಾನು ಮತ್ತು ಶಿವ ಬಂದಿದ್ವಿ, ಸುಮ್ಮನೆ ಹೀಗೆ ಟೈಮ್ ಪಾಸ್ ಮಾಡಲಿಕ್ಕೆ ಬಂದಿದ್ವಿ. ಬಟ್ ನೋಡಿದರೆ ಇಲ್ಲ, ಫುಲ್ ಕಸ ತುಂಬಿ ಹೋಗಿದೆ. ಎಲ್ಲಿಗೆ ಬರ್ತಾರೆ, ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ, ಅಲ್ಲಲ್ಲಿ ಕಸ ನೋಡಿ. ಬಸ್ ಸ್ಟ್ಯಾಂಡಲ್ಲಿ ಸೈಡಲ್ಲಿ ಕಸ ಹೇಗೆ ಬಿದ್ದಿರ್ತದೆ ಅದಕ್ಕಿಂತ ಜಾಸ್ತಿ ಉಂಟು. ಓಕೆ, ಸೊ ಜಸ್ಟ್ ಕ್ಲೀನ್ ಮಾಡುವ ಅಂತಾಯಿತು. ಈ ವಿಡಿಯೋ ಮಾಡ್ತಿರುವಂಥದ್ದು ಯಾವುದೇ ರೀತಿ ಏನು ಕ್ಲೀನ್ ಮಾಡ್ತಿದ್ದೇನೆ ಹಾಗೆ ಏನು ತೋರಿಸಲಿಕ್ಕೆ ದೊಡ್ಡದಾಗಿ ಅದೇನಲ್ಲ. ಈ ವಿಡಿಯೋ ನೋಡಿ ಅಂದರೆ ಯಾರಿಗಾದರೂ ಸ್ವಲ್ಪ ಜನರಿಗಾದರೂ ಬುದ್ಧಿ ಬಂದರೆ ಈ ಥರ ಕಸ ಹಾಕಬಾರ್ದು ಅಂತ. ಸೊ ಅದಕ್ಕೋಸ್ಕರ ಅಷ್ಟೇ. ಸೊ ನಿಮ್ಮ ಕ್ಯಾಮರಾ ಕಣ್ಣಿಗೆ ಅಷ್ಟೊಂದು ಕಾಣಲಿಕ್ಕಿಲ್ಲ, ಬಟ್ ಹೆವಿ ನಿಜವಾಗ್ಲೂ ಜಾಸ್ತಿ ಇದೆ. ಓಕೆ, ಈ ಗ್ರೀನರಿ ನೋಡ್ಬೋದು, ಇದು ನೋಡಲಿಕ್ಕೆ ನಿಮಗೆ ಚೆನ್ನಾಗಿ ಕಾಣ್ಬೋದು, ಬಟ್ ರಿಯಾಲಿಟಿ ಹೀಗೆ ಇದೆ. ಓಕೆ, ಸೊ ಕಸ ಹಾಕಬೇಡಿ. ಕಸ ಅಲ್ಲಿ ನಿಜವಾಗ್ಲೂ ಡಸ್ಟ್ಬಿನ್ ಇದೆ. ಓಕೆ, 2 ಡಸ್ಟ್ಬಿನ್ ಇದೆ, ಅದಕ್ಕೆ ಹೋಗಿ ಕಸ ಹಾಕಕ್ಕೆ ಏನು ನಂಗೆ ಗೊತ್ತಿಲ್ಲ, ಫುಲ್ ಹೆವಿ ಕಸ ಇದೆ. ಸೊ ನಾನು ಮತ್ತು ಶಿವ, ಬರಪ್ಪ ಶಿವ, ಏಯ್ ಬರಲ್ಲೋ. ಸೊ ನಾನು ಮತ್ತು ಶಿವ, ಹಲೋ ಗೈಸ್, ಗುಡ್ ಮಾರ್ನಿಂಗ್ ಟು ಆಲ್. ಬೈಕಿಲ್ಲಿದೆ ಇಲ್ಲೆಲ್ಲ ಕಸ ಹಾಕ್ತಿದ್ದಾರೆ, ಹಾಗೆ ನಾವು ಸ್ವಲ್ಪ ಕಸ ಇಕ್ಕೋ ಅಂತ ಬಂದದ್ದು. ಸೊ ಬೆಳಿಗ್ಗೆ ಎಷ್ಟೋ ಒಂದು 6:30 ಬಂದಿದೆ. ಜಾಸ್ತಿ ಮಾಡ್ಲಿಕ್ಕಾಗಲಿ ಈಗ, ಬಿಕಾಸ್ ಕಾಲೇಜ್ ಇದೆ. ಇವತ್ತು February 29th. ಸೊ ಇವತ್ತು ಸ್ವಲ್ಪ ಆದಷ್ಟು ಕ್ಲೀನ್ ಮಾಡ್ತೇವೆ. ಹೌದು, 4 ವರ್ಷಕ್ಕೊಮ್ಮೆ ಬರುವಂಥ ಸ್ಪೆಷಲ್ ಡೇ. ಸೊ ಮ್ಯೂಸಿಕ್ ಹಾಕೋಣ. ಓಕೆ, ಇರಲಿ. ಸೊ ನಮಗೆ ಫುಲ್ ಕ್ಲೀನ್ ಮಾಡಲಿಕ್ಕೆ ಏನು ಆಗಲಿಕ್ಕಿಲ್ಲ, ಅಂದರೆ ಅಷ್ಟು ಹೆವಿ ಕಸ ಇದೆ. ಅದೇ ಕಾಲೇಜಿಗೆ ಹೋಗ್ಲಿಕ್ಕಿದೆ, ಪುತ್ತೂರು, ನಾನು ಸುಳ್ಯನೇ. ಓಕೆ, ಸೊ ಆದಷ್ಟು ಕ್ಲೀನ್ ಮಾಡ್ತೀವಿ, ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಅಂತ ಕೋಲಲ್ಲಿ ತೆಗಿಲ್ಲ, ಕೋಲಲ್ಲಿ ಮತ್ತೆ ಅದರಲ್ಲಿ ಕಷ್ಟ ಜಾಸ್ತಿ ಉಂಟು. ಓಕೆ, ಅಷ್ಟೆಲ್ಲ ಕ್ಲೀನ್ ಮಾಡಲಿಕ್ಕೆ ನಮಗೆ ಆಗಲಿಕ್ಕಿಲ್ಲ. ಸೊ ಯಾರಾದರೂ ಬಂದು ಬನ್ನಿ, ನಾವು ಟ್ರಿಪ್ಪಲ್ಲಿ ಹೋಗ್ತೇವೆ ಕೆಲವೊಮ್ಮೆ. ಸೊ ಆ ಟೈಮಲ್ಲಿ ತೊಗೊಂಡೋದ ಕಸ ಎಲ್ಲ ಅಂದರೆ ವೇಸ್ಟ್ ಏನಾದರೂ ಕುಕ್ಕಿಂಗ್ ಮಾಡಿದಲ್ಲೆಲ್ಲ ಇದ್ದರೂ ಕೂಡ ನಾವು ತೆಗ್ದೇ ಹೋಗ್ತೇವೆ. ಸೊ ನೋಡ್ಬೋದು, ಇದೆಲ್ಲ ಕೇಕಿನ ಎಂಥ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ ಕೇಕಿನ ಎಂಥ ಐಟಮ್ಸ್ಗಳು, ಅದನ್ನೆಲ್ಲ ತಂದು ಹಾಗೆ ಬಿಸಾಕಿ ಹೋಗ್ಯಾರೆ. ಇದು ಬರ್ತ್ಡೇ ಪಾರ್ಟಿ ಮಾಡ್ಲಿಕ್ಕೆ ಪಾರ್ಕ ಎಂಥ ಲಗಡಿ ಹೋಗಿದೆ ಗೊತ್ತಿಲ್ಲ. ಸೊ ನೋಡ್ಬೋದು ಕಸ ಎಷ್ಟು ಉಂಟಂತ ಒಂದು ಸೈಡೇ. ಆ್ಯಕ್ಚುಲಿ ನಾವೊಂದು ಗ್ಲೌಸು ಅಥವಾ ಈ ಪಿಡ್ಸುಡಿ ಆ ಥರ ತರಬೇಕಿತ್ತು, ಫಸ್ಟ್ ಟೈಮ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳೋ. ಮೆಜಾರಿಟಿ ಜಾಸ್ತಿ ಉಂಟಂತ ಫುಲ್ ವಿಮಲ್ ಲೇಸು ಈ ಥರದನ್ನೆಲ್ಲ ಈ ಪ್ರಾಣಿಗಳು ದನ ಅಂಥದ್ದೆಲ್ಲ ಬಾಯಿಗೆ ಹಾಕಿ ಪ್ಲ್ಯಾಸ್ಟಿಕ್ ಅಲ್ಲ ಅದು ಹಾಳಾಗ್ತದೆ. ಪರಿಸರಕ್ಕೆ ಮಾತ್ರ ಅಲ್ಲ, ಪ್ರಾಣಿಗೆ ಕೂಡ. ಪಾರ್ಕಿಗೆ ಜಾಲಿ ಮಾಡಲಿಕ್ಕೆ ಫ್ರೆಂಡ್ಸು ಅದು ಇದು ಅಂತ ಬರೋದು. ಕಸ ಹಾಕಬೇಡಿ ಅಷ್ಟೇ, ಕಸ ಹಾಕೋದು ಓಕೆ, ಅಂದರೆ ಕಸ ಇದಕ್ಕೆ ಹಾಕಿ. ಅದರಲ್ಲೂ ಜಾಸ್ತಿ ಈ ಪಾನ್ ಪರಾಗ್, ಓಲ್ಡ್ ಮಂಕ್ ಮನೇಲಿ ಕಾಲೇಜಿಗೆ ಏನು ಹೇಳಿ ಬರ್ತಾರೆ ಮಕ್ಕಳು, ಅಲ್ಲಿಂದ ಬಂಕ್ ಹೊಡೆದು ಇಲ್ಲಿಗೆ ಬರ್ತಾರೆ. ಅಲ್ಲ, ಬಂಕ್ ಹೊಡೆದು ನಾನು ಬಂದಿದ್ದೇನೆ, ಅದು ಸೆಕೆಂಡ್ರಿ. ಬಟ್ ಕಸ ಹಾಕಲಿಲ್ಲ ಅಥವಾ ಸಿಗರೇಟ್ಸ್ ಇರಲಿಲ್ಲ ಆಯಿತಾ. ಅಯ್ಯೋ, ನನ್ನ ಕಾಲಿಗೆ ಸಿಕ್ಕಿಬಿತ್ತಲ್ಲ. ಈ ಕಡೆ ನೋಡಿ, ನಾನು ತೋರಿಸ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ ಕ್ಯಾಮರಕ್ಕೆ. ನೋಡಿ, ನಾನು ನಡೀತಿದ್ದೆ, ಕಾಲಿಗೆ ಬಂದು ಚುಚ್ಚಿ ಬಿತ್ತು ಗ್ಲಾಸು. ನನ್ನ ಶೂ ಈಗ ಫುಲ್ ಹೊಟ್ಟೆ ಗೋವಿಂದ ಆ ಥರ ಆಗಿದೆ. ಪಾರ್ಕ್ ನಡಿಲಿಕ್ಕೂ ಕಷ್ಟ ಆಗ್ತಾ ಉಂಟು. ಶಿವ ನೋಡಿ ಆಯಿತಾ, ಇಲ್ಲಿ ಚಪ್ಪಲಿ ಅಂತ ಕ್ರಾಕ್ಸ್ ನಾನು 4 ಗಾಡಿ ಹೋಗ್ತಿದ್ದೆ ಆಯಿತಾ. ಈಗ ಏನೋ ಕ್ಲೀನ್ ಮಾಡ್ಲಿಕ್ಕೆ ಒಂದು ಎಂತಾಯ್ತು ಖಾಲಿ ಅಂತ ಆಗಲಿಲ್ಲ, ಕುಪ್ಪಿ ಮಾರೆ ಕಟ್ಟೋದು. ಆಗ ಕಸವನ್ನು ಡಸ್ಟ್ಬಿನಿಗೆ ಹಾಕೋಬೋದಲ್ಲ, ಹೊರಗಡೆ ಬೀಸಾಕ್ತಾರಲ್ಲ ಅಂಥವ್ರು ಮಕ್ಕಳೇ ಅಲ್ಲ ಅಷ್ಟೇ. ಇನ್ನು ದೊಡ್ಡ ಪಾರ್ಕ್ ಸ್ವಲ್ಪ ಇದಾಗಿ ದೊಡ್ಡದು ಉಂಟಾಯ್ತಾ. ಇಷ್ಟು ಬರಲಿಲ್ಲ ಅಂತಂದರೆ ಬರ್ಬೋದು ಪಾರ್ಕಿಗೆ, ರೀಲ್ಸ್ ಬೇಕಾದ್ರೂ ಮಾಡಿ, ಎಂತ ಬೇಕಾದ್ರೂ ಮಾಡಿ, ಟೈಮ್ ಪಾಸ್ ಮಾಡಲಿಕ್ಕಾದ್ರೂ ಬನ್ನಿ. ಕಸ ಮಾತ್ರ ಬೇಡ.
ಒಂದಷ್ಟು ಕ್ಲೀನ್ ಆಯಿತು ಈ ಕಡೆ. ಸೊ ಡಸ್ಟ್ಬಿನ್ ತೋರಿಸ್ತೀನಿ ಇವಾಗ. ಇಲ್ಲಿ ಬರ್ತ್ಡೇ ಪಾರ್ಟಿ ಮಾಡಿ ಕಸ ಜಾಸ್ತಿ ಹಾಕುದಾ? ಕಾಲು ಪರ್ಸೆಂಟ್ ಇತ್ತು, ತುಂಬಿತ್ತು. ಒಂದು 3/4% ತುಂಬಿಸಿದ್ವಿ. ಎಂತ ಶಿವ? ಪಾರ್ಟಿ ಮಾಡಿ ಕಸ ಹಾಕುದಂತ ಜಾಸ್ತಿ. ನೋಡಿ ಇಲ್ಲಿ ಸಿಟಿ ಸೆಂಟರ್ ಅದು ಇದು ಬಾಟ್ಲಿ ಪಾಪ್ಯುಲರ್ ಒಳಗೆ ಕಸ ತುಂಬಿ ಹೋಗಿದೆ ಗಾಳಿಗೆ. ಬುಲೆಟ್ಸ್ ಲೇಟ. ಸೊ ಅಲ್ಲಿ ಕೆಳಗಡೆ ಕ್ಲೀನ್ ಮಾಡಿ ಆದಮೇಲೆ ಮೇಲ್ಗಡೆ ಪಾರ್ಕಿಗೆ ಬಂದ್ವಿ. ಇಲ್ಲಿ ಕೂಡ ಹೆವಿ ಕಸ ಇತ್ತು ಆ್ಯಕ್ಚುಲಿ ಆವಾಗಲೇ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಕೂಡ ತೆಗಿಲಿಕ್ಕೆ. ಇನ್ನೂ ಕೂಡ ಸಿಕ್ಕಾಪಟ್ಟೆ ಉಂಟು ಆಯಿತಾ. ಇದು ಪಾರ್ಕ ನೋಡ್ಬೋದು, ಮರಳಲ್ಲಿ ನಿಮಗೆ ಚೆಂದ ಕಾಣ್ತಿರ್ಬೋದು. ಆಚೆ ಕಡೆ ಅಂತೂ ರಾಶಿ ಕಸದ ರಾಶಿನೇ ಇದೆ. ಆದಷ್ಟು ಓಕೆ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಕೂಡ ಮಾಡಬಹುದು ಅಂತ. ಸೊ ಫೈನಲ್ ಆಗಿ ಕ್ಲೀನಿಂಗ್ ಎಲ್ಲ ಆಯಿತು. 7:45 6 ಗಂಟೆಗೆ ಏನೋ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಆದಷ್ಟು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು 6:15 ಏನೋ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಎಂಡ್ ಆಗ್ತಾ ಬಂತು ಕ್ಲೀನಿಂಗು. ಸೊ ಆ್ಯಕ್ಚುಲಿ ನೆನೆಸಿರಲಿಲ್ಲ ಆಯಿತಾ ಇಷ್ಟು ಕ್ಲೀನ್ ಮಾಡ್ಲಿಕ್ಕೆ ಆಗ್ಬೋದು ಅಂತ. ಸೊ ವ್ಲಾಗಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಎಂತ ಇದನ್ನು ಕ್ಲೀನ್ ಮಾಡಲಿಕ್ಕೆ ಸುಮಾರು ಜನ ಬೇಕು ಅಂತ. ಬಟ್ ಇಲ್ಲ ಆಯಿತಾ, ನಮಗೇನೇ ಮಾಡಲಿಕ್ಕೆ ಆಗ್ತದೆ. ಲಿಟ್ರಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೆಲ್ಲ ಕ್ಲೀನ್ ಆಗಬಹುದು ಅಂತ. ಒಂದು ರೇಂಜಿಗೆ ಒಂದು ಮೋರ್ ದೆನ್ 50% ಕ್ಲೀನ್ ಆಗಿದೆ. ಓಕೆ, ಸಣ್ಣ ಸಣ್ಣ ಕಸಗಳು ಹಾಗೇ ಇದೆ. ಸೊ ನೋಡ್ಬೋದು ಇಲ್ಲಿ ಒಂದು ಕಸದ ಫುಲ್ ತುಂಬಿ ಹಾಕಿದ್ದೇವೆ. ಆ್ಯಂಡ್ ಮೇಲ್ಗಡೆ ಇನ್ನೊಂದು ಇತ್ತು, ಇಲ್ಲಿ ನೋಡ್ಬೋದು ಈ ಒಂದು ಕಸದ ಬುಟ್ಟಿ ಅದನ್ನು ಕೂಡ ಕಂಪ್ಲೀಟ್ ತುಂಬಿಸಿದ್ದೇವೆ ಆಯಿತಾ. ಸೊ ಇದು ಫುಲ್ ಖಾಲಿ ಕಸ ಅಂದರೆ ಕಸ ಚಿಕ್ಕ ಕಸ ಉಂಟು, ತುಂಬ ಟೈಮ್ ಬೇಕು. ಹಾಂ ಸಾಕು. ಓಕೆ, ಒಂದು ದೊಡ್ಡ ಕಸ ಅಥವಾ ಹೆಚ್ಚಿನ ಒಂದು ಮೋರ್ ದೆನ್ 50% ಕ್ಲೀನ್ ಆಗಿದೆ. ಹೆವಿ ಎಂತ ಜಾಸ್ತಿ ಕಸ ಎಂತ ನೋಡಿದ್ದು ಓಲ್ಡ್ ಮಂಕ್. ಹಾಂ, ಪಾನ್ ಪರಾಗ್ ಮತ್ತು ಲೇಸು ಚಿಪ್ಸ್ ಅದೆಲ್ಲ ಇತ್ತು. ಮತ್ತು ವಿಮಲ್ ಚಿಂಗಮ್ ಹೆವಿ ಇರ್ತದೆ. ಅದೇ ಚಿಂಗಮ್ ಚಾಕ್ಲೇಟ್ಸ್ ಸಣ್ಣ ಇಲ್ಲಿ ಕೂಡ ಸಣ್ಣದು ಹಾಗೆ ಉಂಟು ಆ್ಯಕ್ಚುಲಿ. ಅದನ್ನೆಲ್ಲ ಪಿಕ್ ಮಾಡ್ಲಿಕ್ಕೆ ಹೋದರೆ ಫುಲ್ ಡೇ ಬೇಕು ಅಥವಾ ಒಂದು ಮುಕ್ಕಾಲು ಅಂದರೆ ಮಧ್ಯಾಹ್ನ ತನಕ ಬೇಕು. ಅದೇ. ಸೊ ಹಾಗಾಗಿ ಹಿಟ್ ಸುಡಿ ಕೂಡ ಬೇಕು. ಆ್ಯಕ್ಚುಲಿ ನಾವು ಹಿಟ್ ಸುಡಿ ಇರಲಿಲ್ಲ, ಗ್ಲೌಸ್ ಕೂಡ ಇರಲಿಲ್ಲ, ಸುಮ್ಮನೆ ಹಾಗೆ ಕೈಯಲ್ಲಿ ಮಾಡಿದ್ವಿ, ಕ್ಲೀನ್ ಮಾಡಿ ಎಲ್ಲ ಬಂದ್ವಿ. ಸೊ ಇನ್ನು ಮನೆಗೆ ಹೋಗ್ತೇವೆ. ಸೊ ಈ ಥರ ಇನ್ನೂ ಬಂದರೆ ಕಸ ಹಾಕಬೇಡಿ, ಕಸ ಹಾಕೋದಾದರೂ ಡಸ್ಟ್ಬಿನ್ ಇದೆ ಅದಕ್ಕೆ ಹಾಕಿ. ಓಕೆ, ಸೊ ಯಾರಾದರೂ ಬಂದು ಕ್ಲೀನ್ ಮಾಡಲಿಕ್ಕಿದ್ರೆ ಖಂಡಿತ ಬಂದು ಮಾಡಿ. ಓಕೆ, ಸೊ ವ್ಲಾಗ್ನ ಎಂಡ್ ಮಾಡೋಲ್ಲ. ಸೊ ಐ ಹೋಪ್ ಈ ಒಂದು ವೀಡಿಯೋ ಅಂತ ಮಾಡಿದಲ್ಲ, ಒಂದು ಕೆಲಸ ಅಂತ ಹೇಳಿ ಮಾಡಿದ್ದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಬೋದು. ಓಕೆ, ಸಿಗೋಣ ಮುಂದಿನದಲ್ಲಿ. ಬಾಯ್.